ಹಾಯ್ ನಮಸ್ತೆ ಎಲ್ಲ ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ಯಾರೆಲ್ಲ ನನ್ನ ವೀಡಿಯೋಸ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ ನೋಡಿ. ಇವಾಗ ತುಂಬ ಚಳಿಗಾಲ ಅಲ್ವಾ, ಅದಕ್ಕೆ ಎಲ್ಲರೂ ಕೂಡ ಊಟ ಮಾಡ್ಕೊಂಡು ನೈಟಿ ಚಳಿ ಕಾಯಿಸ್ತಾ ಕೂತ್ಕೊಂಡಿದ್ವಿ ಎಲ್ಲ. ಹಾಗೆ ನಮ್ಮ ಪಕ್ಕದವರು ಎಲ್ಲ ಕೂತಿದ್ರು, ನಾವು ಕೂಡ ಹಾಗೆ ಹೋಗಿದ್ದೆ. ಹಾಗೆ ಒಂದು ಸ್ವಲ್ಪ ಸುಣ್ಣ ಹೊಡೆಯೋದಿಂತಂತ ಹೋಗಿದ್ವಿ ಇಲ್ಲಿ ತೋಟದ ಹತ್ರ. ನೋಡಿ ಇಲ್ಲಿ ಇದೇ ಥರ ಸುಣ್ಣ ಎಲ್ಲ ಬಕೆಟಿಗೆಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಅದು ಹೇಗೆ ಹೊಡಿಯೋದು ಅನ್ನೋದು ಐಡಿಯಾನೇ ಇದ್ದಿರಲಿಲ್ಲ. ಅಂದರೆ ನಾವು ಇನ್ಸ್ಟಾಗ್ರಾಮಲ್ಲಿ ಒಂದು ಸತಿ ನೋಡಿದೆ ಈಗ ಹೊಡಿಬೋದು ಅಂತ, ಹಾಗಂತ ಹೇಳಿದ್ವಿ ಅಣ್ಣಂಗೆ. ಅದು ಈ ಥರ ರೆಡಿ ಮಾಡಿಕೊಡ್ತು. ಒಂದು ಕೋಲಿಗೆ ಬಟ್ಟೆ ಎಲ್ಲ ಕೊಡ್ತು ನೋಡಿ ಎಲ್ಲ ಹೊಡಿತಿದ್ದಾರೆ, ಅಜ್ಜಿದಿರು ಹೀಗೆ ಹೊಡಿತಿದ್ದಾರೆ. ಅಂದರೆ ಇದು ಸುಣ್ಣ ಹೊಡೆದ್ರೆ ಅಡಿಕೆ ಗಿಡ ಚೆನ್ನಾಗಿರುತ್ತೆ, ಬಿಸಿಲಿಗೆ ಏನೂ ಆಗಲ್ಲ ಅಂದ್ಬಿಟ್ಟು ಹೊಡಿಸ್ತಾ ಇರೋದು. ನೋಡಿ ಈ ಥರ ಅದು ಬಟ್ಟೆ ಕಟ್ಟಿದ್ರಲ್ಲ, ಅದು ಯಾಕೋ ಸರಿ ಬರ್ತಾ ಇರಲಿಲ್ಲ, ಹಾಗೆ ಅಡ್ಜಸ್ಟ್ ಮಾಡ್ಕೊಂಡು ಹೊಡಿತಾ ಇದ್ದಿದ್ದು. ಹಾಗೆ ನಮ್ಮ ಅಜ್ಜಿ ತೋಟದ ಹತ್ರ ಕರ್ಕೊಂಡೋಗಿತ್ತು. ಇಲ್ಲಿ ಅವರೆಕಾಯಿ ಇದೆ, ಅವರೆಕಾಯಿ ಸೀಸನ್ ಅಲ್ವಾ ಇವಾಗ, ಹಾಗೆ ಅವರೆಕಾಯಿ ಇದೆ ಕಿತ್ಕೊಂಬರೋಣ ಅಂತ ಕರ್ಕೊಂಡು ಬಂದಿತ್ತು. ಹಾಗೆ ಬಂದಿದ್ವಿ ಅವರೆಕಾಯಿ ಕಿತ್ಕೊಂಬರೋಣ ಅಂತ. ಆ ಸೀಸನ್ ಅಲ್ವಾ, ಅದಕ್ಕೆ ಫುಲ್ಲು ಅವರೆಕಾಯಿ ಅದರಿಂದ ಏನೇನೋ ಎಲ್ಲ ಮಾಡ್ಕೊಂಡು ತಿನ್ಬೋದು ಅಂತ ಅಂದ್ಬಿಟ್ಟು, ಎಲ್ಲಿ ಸಿಕ್ಕಿದ್ರೆ ಸಾಕು ಕಿತ್ಕೊಂಬರೋಣ ಅಂತ ಅಂದ್ಬಿಟ್ಟು ನೋಡ್ತಿದ್ವಿ. ನೋಡಿ ಇಲ್ಲಿ ಅವರೆಕಾಯಿನೂ ಅದು ಚೆನ್ನಾಗಿರಲಿಲ್ಲ, ಹುಳ ಹಿಡಿದ್ಬಿಟ್ಟಿತ್ತು. ಅದರಲ್ಲಿ ಚೆನ್ನಾಗಿರೋದು ಆಯ್ಕೊಂಡು ಕಿತ್ಕೊಂಡು ಬಂದ್ವಿ. ನಮ್ಮ ಅಜ್ಜಿ ನಾನು ಬಂದಿದ್ವಿ. ಲಾಸ್ಟಿಗೆ ಇಷ್ಟಕ್ಕೆಲ್ಲ ಕಿತ್ಕೊಂಡು ಇಷ್ಟ ಆಯಿತು. ಅದರಲ್ಲಿ ಅರ್ಧಕ್ಕರ್ಧ ಹುಳನೇ ಇತ್ತು. ಅದೆಲ್ಲ ಕ್ಲೀನ್ ಮಾಡಿಕೊಂಡು ಚೆನ್ನಾಗಿರೋದು ಎಲ್ಲ ಬಿಡಿಸ್ಕೊಳ್ತಾ ಇದ್ವಿ. ಇದು ಬಸ್ಸಾರು ಮಾಡೋಣ ಅಂತ ಅಂದ್ಬಿಟ್ಟು. ಹಾಗೆ ಕೂಡ ಮಾರನೇ ದಿನ ಸ್ವಲ್ಪ ಧರ್ಮಸ್ಥಳದ ಸಂಘದ್ದೇನೋ ಪ್ರಾಬ್ಲಮ್ ಆಗಿತ್ತು, ಅಮೌಂಟ್ ಬರೋದು. ಅದಕ್ಕೋಸ್ಕರ ಆಫೀಸ್ ಹತ್ರ ಹೋಗಿದ್ವಿ ನಮ್ಮ ಅತ್ತೆ ನಾನು. ಅವರು ಊಟಕ್ಕೆ ಹೋಗಿದ್ರು, ಅದಕ್ಕೆ ವೆಯ್ಟ್ ಮಾಡ್ತಾ ಕೂತ್ಕೊಂಡಿದ್ವಿ. ನಾವು ಮಧ್ಯಾಹ್ನ ಟೈಮಿಗೆ ಹೋಗಿದ್ವಿ. ಅವ್ರು ಕೂತ್ಕೊಳ್ಳಿ ಊಟ ಮಾಡ್ಕೊಂಡು ಬರ್ತೀವಿ ಅಂತ ಹೇಳಿದ್ರು, ಅದಕ್ಕೆ ಅಲ್ಲೇ ವೆಯ್ಟ್ ಮಾಡ್ತಾ ಕೂತ್ಕೊಂಡಿದ್ವಿ. ಈ ಸಂಘಗಳದ್ದೇ ಅಲ್ವಾ, ಏನಾದ್ರು ಒಂದು ಸಮಸ್ಯೆ ಆದರೆ ಆಫೀಸಿಗೆ ಬರಬೇಕು. ಅದಕ್ಕೋಸ್ಕರ ಇಲ್ಲಿ ಬಂದಿದ್ವಿ ನಮ್ಮ ಅತ್ತೆ ನಾನು. ಹಾಗೆ ರೇಷನ್ ತರೋದಿತ್ತು, 2 ದಿನ ರಜೆ ಇತ್ತು ಅಂತ ಅಂದ್ಬಿಟ್ಟು ಇವತ್ತು ಬಂದಿದ್ವಿ ನಾವು, ಸೋಮವಾರ. ಇವಾಗ ಇಲ್ಲಿ ನೋಡಿದ್ರೆ ಸರ್ವರ್ ಅವ್ರು ಬಂದಿರಲಿಲ್ಲ, ಅಕ್ಕಿ ಕೊಡೋರು. ಮತ್ತು ಸರ್ವರ್ದು ಪ್ರಾಬ್ಲಮ್ ಇರುತ್ತೆ, ಯಾವಾಗ್ಲೂ ಬಂದರೆ ಈ ಥರ ಕಾಯ್ಕೊಂಡು ಕೂತ್ಕೊಬೇಕು ರೇಷನ್ ಅಂಗಡಿ ಹತ್ರ. ನೋಡಿ ಅವ್ರು ಇನ್ನೂ ರೇಷನ್ ಕೊಡೋರು ಅವ್ರ ಅಕ್ಕ ಬಂದಿರಲಿಲ್ಲ, ಅದಕ್ಕೆ ನಾವು ವೆಯ್ಟ್ ಮಾಡ್ತಾ ನಾವು ಬೆಳಗ್ಗೆನೇ ಕೂಡ ಬಂದಿದ್ವಿ. ಟೀ ಕುಡ್ದರೆ ಬಂದುಬಿಟ್ಟಿದ್ವಿ, ರಶ್ ಆಗಿಬಿಡುತ್ತೆ ಅಂತ